है उसके ऊपर है आपको तो 5 देते हैं। पार्टी के अंदर आपको कुछ 6 महीने काम पे लगा देना है, उसके बाद में उसके 6 महीने बाद you will only come to know that yes, there is a financial literacy course, and once it is done, there will be a pop-up also. तो ये करेगा उसको करेगा उसको किसी ने रजिस्ट्रेशन किया है, किसी ने रजिस्टर किया है, आपने किया है और किसी ने नहीं, आप किसी ने तो इसके बेनिफिट्स कुछ है हाँ और मिनिमम 5 ವಿಶ್ವವಿದ್ಯಾಲಯದಿಂದ ಇದು ಒಂದು PF ಆಫೀಸ್ದವರು ಆರ್ಗನೈಸ್ ಮಾಡಿದ ಮೀಟಿಂಗ್ಗೆ ಬಂದು ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಸ್ಕೀಮ್ ಬಗ್ಗೆ ಮಾಹಿತಿಯನ್ನು ನೀಡಿದರು. ಅದರಲ್ಲಿ ಉದ್ಯೋಗಿ ಮತ್ತು ಉದ್ಯೋಗದಾತರಿಗೆ ಏನೇನು ಬೆನಿಫಿಟ್ ಇವೆ ಮತ್ತು ಅದರಿಂದ ಏನು ಉಪಯೋಗ ಇದೆ ಎಲ್ಲ ತಿಳಿಸಿ ಹೇಳಿದರು. ಆಫೀಸರ್ಸ್ ಎಲ್ಲ ಭಾಳ ಒಂದು ಒಳ್ಳೆಯ ರೀತಿಯಿಂದ ಪ್ರೋಗ್ರಾಮ್ ನಡೆಸಿದ್ರು. ನಮಗೆಲ್ಲ ಖುಷಿ ಸುದ್ದಿ ವಿಷಯ ಇದು. ಇದರಿಂದ ಭಾಳಷ್ಟು ಬೆನಿಫಿಟ್ಸ್ ಎಂಪ್ಲಾಯೀಸ್ ಅವ್ರ ಎಂಪ್ಲಾಯರ್ಗಿದೆ. ಇದ್ರ ಬಗ್ಗೆ ತಾವು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅದರ ಸ್ಕೀಮಿಂದ ಯೋಜನೆನ ನಾವು ಪಡ್ಕೊಂಡ್ರೆ ಎಲ್ಲರಿಗೊಂದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗ್ತದೆ. ಏನಿರೋದು ಅದು ಎಂಪ್ಲಾಯರ್ಸ್ಗೆ ಇನ್ಸೆಂಟಿವ್ ಕೊಡ್ತಾರೆ. ಪಾರ್ಟ್ ಬಿ ಅಲ್ಲಿ ಅದು ಮಿನಿಮಮ್ ಆಗಿ ಇನ್ ಕೇಸ್ ಎಂಪ್ಲಾಯರ್ ಹತ್ರ ಎಸ್ಟಾಬ್ಲಿಷ್ಮೆಂಟ್ ಹತ್ರ ಲೆಸ್ ದ್ಯಾನ್ 50 ಎಂಪ್ಲಾಯೀಸ್ ಇದ್ದರೆ ಅವರು ಮಿನಿಮಮ್ ಆಗಿ 2 ಎಂಪ್ಲಾಯೀಸ್ನ ಸೇರಿಸ್ಕೋಬೇಕು. ಇಫ್ ಅವ್ರ ಹತ್ರ ಮೋರ್ ದ್ಯಾನ್ 50 ಎಂಪ್ಲಾಯೀಸ್ ಇದ್ದರೆ ಅವರು ಮಿನಿಮಮ್ 5 ಜನನ ಸೇರಿಸ್ಕೋಬೇಕು. ಈಗ ಮಳೆ ಬೆಳೆ ಸಮೃದ್ಧಿ ಕೊಟ್ಟು ನಮ್ಗೆ ದುಡಿಯುವಂಥ ಶಕ್ತಿ ಕೊಟ್ಟು ಸಾಕ್ತಾಯಿ ಯಾರು ನಮ್ಗೆ ಇದನ್ನೂ ಬೇಕಾಗಿಲ್ಲ, ದುಡಿ ಶಕ್ತಿ ಕೊಡು ಭೂಮಿತಾಯಿ, ನೀ ಮಳೆ ಬೆಳೆ ಹವಾವನ್ನು ಸುದ್ದಿಟ್ಟು ನಮ್ಮನ್ನು ಉದ್ಧಾರ ಮಾಡಂತೇಳಿ ಆ ತಾಯಿ ಭೂಮಿತಾಯಿಗೆ ಹಣಿ ಹೆಚ್ಚು ಹಿಡ್ಕೊಂಡು ಇವತ್ತಿನ ದಿವಸ ಎಲ್ಲರೂ ಸರ್ವರು ಕೂತ್ಕೊಂಡು ಊಟ ಮಾಡಿ ಈ ಕಾರ್ಯಕ್ರಮ ನಾವು ಮುಕ್ತಾಯ ಮಾಡ್ತೀವಿ. ಖುಷಿಗೂ ಕೂಡ ಅದು ಸಾಕಾಗೋದಿಲ್ಲ. ಆ ನಿಟ್ಟಿನಲ್ಲಿ ಭೂಮಿ ತಾಯಿ ಭಾಳ ನಮ್ಮನ್ನು ಕೈ ಹಿಡಿದು ನಡೆಸ್ತಕ್ಕಂಥ ಒಬ್ಬ ತಾಯಿ ಆಗಿರೋದ್ರಿಂದ ಅವಳಿಗೆ ಮೊದಲನೇ ಮನ್ನಣೆಯನ್ನು ನಾವು ಕೊಡಬೇಕಾದಂಥ ಒಂದು ಅವಕಾಶಗಳನ್ನು ಮೊದಲನೇ ಮನ್ನಣೆಯಾಗಿ ನಾವು ಕೊಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಆ ತಾಯಿಗೆ ಭೂಮಿ ತಾಯಿಗೆ ನಾವು ಏನ್ರಿ ಸೆರಗ ಚೆಲ್ಲೋದ್ರ ಮೂಲಕ ಆ ತಾಯಿಯನ್ನು ನಾವು ನಮ್ಮ ಮನದಲ್ಲಿ ಮತ್ತು ಮನಸ್ಸಿನಲ್ಲಿ ಅವಳನ್ನು ಬರಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ನಮ್ಮ ತೋಟದಾಗ ಎಲ್ಲರೂ ನಾವು ಕಡ್ಲಿ ಹಾಕಿವ್ರಿ, ಗೋವಿನ ಜೋಳ ಹಾಕಿವ್ರಿ, ಸ್ವಲ್ಪ ಕಬ್ಬು ಹಾಕಿವ್ರಿ. ಇವನ್ನೆಲ್ಲನೂ ಇದು ಕರೆಕ್ಟಾಗಿ ಎಳ್ಳು ಅಮಾವಾಸ್ಯೆಗೆ ಅವೆಲ್ಲ ಬಂದಿರ್ತಾವ್ರಿ. ಕಡ್ಲಿ ಎಲ್ಲ ಅವನ್ನೆಲ್ಲನೂ ತಿನ್ಕೊಂತ ಮಕ್ಕಳ ಜೊತೆ ಎಲ್ಲ ಎಂಜಾಯ್ ಮಾಡ್ತೀವ್ರಿ ನಾವಿಲ್ಲಿ. ಎಳ್ಳು ಅಮಾವಾಸ್ಯೆ ಅಂತಂದ್ರೆ ಉತ್ತರ ಕರ್ನಾಟಕನ ದೊಡ್ಡ ಹಬ್ಬ ಇದ್ದಂಗೆ ಇದೆ. ಎಲ್ಲರೂ ಬಂದು ಸಂಭ್ರಮದಿಂದ ನಾವು ಆಚರಣೆ ಮಾಡ್ತೀವ್ರಿ ಇದನ್ನು.